ಮದುವೆಯಾದ ಸ್ತ್ರೀಯರು ಗೃಹಿಣಿ ಪರಪುರುಷರನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿದ್ದರೆ ಈ ಸರಳ ವಿಧಾನವನ್ನು ಅನುಸರಿಸಬೇಕು. ಆದರೆ ಕೆಲವು ಬಾರಿ ಇದು ತಪ್ಪಾಗಿ ಕಂಡರೂ ಅವರ ವೈಯಕ್ತಿಕ ನಿರ್ಧಾರಗಳ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಈ ಪರಪುರುಷ ಆಕರ್ಷಣಾ ತಂತ್ರ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಿ ನೋಡಿ. ಖಂಡಿತವಾಗಿಯೂ ಇದು ಯಶಸ್ವಿಯಾಗಿ ಫಲ ಕೊಡುತ್ತದೆ. ಅದರಲ್ಲಿ ಮೊದಲನೇದಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ. ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಒಂದು ವಶೀಕರಣ ಆಕರ್ಷಣಾ ತಂತ್ರಗಳು ಕಲಿಯಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುವುದರ ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡಿಕೊಡುತ್ತಾರೆ. ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವುದೇ ಒಂದು ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ತಾವು ಇಷ್ಟಪಡುವಂಥವರು ನಮ್ಮ ಬಯಕೆಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅನ್ನುವುದಾದರೆ ಕೆಲವು ಸಂದರ್ಭದ ನಿಯಮಗಳನ್ನು ಪಾಲಿಸಿಕೊಳ್ಳಲೇಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಅರಳಿ ವೃಕ್ಷದ ಒಣ ಎಲೆಯನ್ನು ತಂದು ನೀವು ಈ ತಂತ್ರವನ್ನು ಮಾಡಿ. ಒಂದು ಪನ್ಸಾರಿ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಪುಟ್ಟ ಕುಡಿಕೆಯನ್ನು ತೆಗೆದುಕೊಂಡು ಬರಬೇಕು. ಒಣಗಿದ ಅರಳಿ ಎಲೆಯನ್ನು ಪುಡಿ ಮಾಡಿ ಆ ಕುಡಿಕೆ ಒಳಗೆ ಹಾಕಬೇಕು. ಒಂದು ಭುಜಪತ್ರೆ ಅಥವಾ ಬಿಳಿಯ ಹಾಳೆಯ ಮೇಲೆ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯ ಸಂಪೂರ್ಣ ಹೆಸರು ಮತ್ತು ಆ ವ್ಯಕ್ತಿಯ ನಕ್ಷತ್ರ ಗೊತ್ತಿದ್ದರೆ ಅಥವಾ ರಾಶಿ ಗೊತ್ತಿದ್ದರೆ ಆ ರಾಶಿಯ ಹೆಸರನ್ನು ಬರೆದು ಅದರ ಸುತ್ತ ನಕ್ಷತ್ರವನ್ನು ರಚನೆ ಮಾಡಿಕೊಳ್ಳಿ. ನಕ್ಷತ್ರದ ಎಲ್ಲ ಭಾಗದಲ್ಲೂ ಕೂಡ 8 ಮೂಲೆಗಳಲ್ಲೂ ಕೂಡ ತ್ರಿಶೂಲವನ್ನು ರಚಿಸಿಕೊಳ್ಳಿ. ಮಧ್ಯದಲ್ಲಿ ಅರಿಶಿಣ ಕುಂಕುಮವನ್ನು ಇಟ್ಟು ನಿಮ್ಮ ಸಂಕಲ್ಪಗಳು ಯಾವ ರೀತಿ ಆಗಬೇಕು ಆ ವ್ಯಕ್ತಿ ಹೆಸರನ್ನು ಹೇಳುತ್ತಾ 21 ಬಾರಿ ಒಂದು ರಹಸ್ಯ ಮಂತ್ರ ಇದೆ. ಆ ರಹಸ್ಯ ಮಂತ್ರವನ್ನು ಹೇಳಿ ಆ ಪೂಜೆಯನ್ನು ಮಾಡುತ್ತಾ ಆ ಗುಡಿಕೆ ಒಳಗೆ ಆ ವ್ಯಕ್ತಿಯ ಹೆಸರನ್ನು ಬರೆದಂತಹ ಬಿಳಿಯ ಕಾಗದದ ನಕ್ಷತ್ರ ಕುಂಡಲಿಯನ್ನು ಅಲ್ಲಿ ಹಾಕಬೇಕು. ಅದಾದ ಬಳಿಕ ನಿಮ್ಮ ಬೆರಳಿನಿಂದ ಒಂದೊಂದು ಹನಿಯ ಹಾಗೆ 48 ಹನಿ ನೀರನ್ನು ಅದಕ್ಕೆ ಹಾಕಬೇಕು. ಹಳದಿ ಬಟ್ಟೆಯನ್ನು ಆ ಕುಡಿಕೆಗೆ ಮುಖವನ್ನು ಮುಚ್ಚಬೇಕು. 2 ದಿನ ನಿಮ್ಮ ಬಳಿ ಅದನ್ನು ಇಟ್ಕೊಂಡು 3ನೇ ದಿನ ಅದನ್ನು ಅವರ ಮನೆ ಹತ್ತಿರ ಹೋಗಿ ಮನೆಯ ಮುಂಭಾಗದಲ್ಲಿ ನಿಂತು 9 ಬಾರಿ ಇಲಿಯನ್ನು ತೆಗೆಯಿರಿ. ಬೆಳಗಿನ ಜಾವ 4 ಗಂಟೆಗೆ ಈ ಕೆಲಸ ಮಾಡಿ. ಅದಾದ ಬಳಿಕ ನೀವು ಅದನ್ನು ತೆಗೆದುಕೊಂಡು ಬಂದು ಯಾರೂ ಇಲ್ಲದೆ ಇರುವ ಜಾಗ ನೋಡಿಕೊಂಡು ಅಲ್ಲಿ ಅದನ್ನು ಹೂತು ಹಾಕಿ ಅಥವಾ ಹಿಮ್ಮಡಿಯಿಂದ ಅದನ್ನು ತುಳಿದು ಒಡೆದು ಹಾಕಿ. ಈ ರೀತಿ ಮಾಡುವಾಗ ರಹಸ್ಯ ಮಂತ್ರವನ್ನು ಹೇಳುತ್ತಾ ಮಾಡಬೇಕು. ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲದಿದ್ದರಿಂದ ಕೀರ್ತಿ ಪ್ರಸಾದ್ ಗುರುಗಳಿಗೆ ಆ ಮಂತ್ರವನ್ನು ಕೇಳಿ ಫೋನ್ ಮಾಡಿ ಉಚಿತವಾಗಿ ಉಪದೇಶ ಮಾಡಿಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.